ಹಿನ್ನೆಲೆಯನ್ನು ತಿಳಿಯೋಣ. ಹಿಂದೆ ಭೀಮಸೇನನಿಂದ ದುಃಖಿತರಾದ ದೈತ್ಯರು ಮತ್ತೆ ಕಲಿಯುಗದಲ್ಲಿ ಹುಟ್ಟು ಬರಲು ತಮ್ಮ ಸ್ವಭಾವ ತಕ್ಕಂತೆ ನಿರ್ಗುಣನೆಂದು ಪ್ರತಿಪಾದಿಸುತ್ತಾ ಬರುತ್ತಾರೆ. ಮಣಿಮಂತ ಎಂಬ ದೈತ್ಯ ರುದ್ರದೇವರ ವರ ಪಡೆದು ಮುಂದೆ ಶಂಕರ ಎಂಬ ಹೆಸರಿನಿಂದ ಕಲಾಡಿ ಗ್ರಾಮದಲ್ಲಿ ಜನಿಸುತ್ತಾನೆ. ವೇದವ್ಯಾಸರಿಗೆ ವಿರುದ್ಧವಾದ ದುಶಾಸ್ತ್ರಗಳನ್ನು ರಚಿಸಿದ ಆ ಶಂಕರನು ಜಗತ್ತು ಮಿಥ್ಯ, ಭಗವಂತ ಮತ್ತು ಜೀವರಲ್ಲಿ ಭೇದ ಇಲ್ಲ, ಎಲ್ಲರೂ ಒಂದೇ ಎಂದು ದುಶಾಸ್ತ್ರಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿನೂ ಅದನ್ನೇ ಹುಟ್ಟಿಸುತ್ತಾನೆ. ಅದಕ್ಕೆ ಸಜ್ಜನರು ಬ್ರಹ್ಮಪದದಲ್ಲಿ ನಡೆಯುವರು. ಬ್ರಹ್ಮಾದಿ ದೇವತೆಗಳು ಮುಕುಂದನನ್ನು ಮೊರೆಹೋಗಿ ಕೇಳಿಕೊಳ್ಳುತ್ತಾರೆ, ಹಿಂಗೆ ಆದರೆ ಏನಪ್ಪ, ನೀನೇ ಕಾಯಬೇಕು ಅಂತ ಕೇಳಿಕೊಂಡಾಗ ತಮ್ಮ ಪುತ್ರನಾದ ಹನುಮಂತನನ್ನು ಕಲಿಯುಗದಲ್ಲಿ ಮತ್ತೆ ಭೂಲೋಕದಲ್ಲಿ ಕಳಿಸಿಕೊಡುತ್ತಾರೆ. ಹೀಗೆ ಮಧ್ಯಗೇಹ ಭಟ್ಟರೆಂಬ ದಂಪತಿಗಳು ಕರ್ಮಭೂಮಿಯಾದ ಭರತಖಂಡ ಪಶ್ಚಿಮ ಸಮುದ್ರ ತೀರದಲ್ಲಿ ಉಡುಪಿಯ ಕ್ಷೇತ್ರ, ಅಲ್ಲಿ ಪಾದಕವೆಂಬ ಗ್ರಾಮ, ಪರಶುರಾಮದಿಂದ ನಿರ್ಮಿತವಾದ ಆ ಕ್ಷೇತ್ರ. ಇಲ್ಲಿ ಮಧ್ಯಗೇಹ ಭಟ್ಟರು ಮತ್ತು ಆ ದ್ವಿಜಶ್ರೇಷ್ಠ ದಂಪತಿಗಳು ಅನಂತಾಶ್ವರರನ್ನು 12 ವರ್ಷ ಕಾಲ ಸತತವಾಗಿ ಸೇವೆಯನ್ನು ಮಾಡಿದರು. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಸೇವೆ ಮಾಡ್ತಾ ಇರುವಾಗ ನಮ್ಗೆ 1 ವರ್ಷ 2 ವರ್ಷ ಮಾಡಿದರೆ ದೇವ್ರ ಮೇಲೆ ಭಕ್ತಿ ಕಡಿಮೆ ಆಗ್ತದೆ, ದೇವ್ರ ಮೇಲೆ ಏನೇನೋ ಕೋಪ ಬರ್ತದೆ. ಆದರೆ ಈ ದ್ವಿಜಶ್ರೇಷ್ಠ ದಂಪತಿಗಳು 1 ಅಲ್ಲ 2 ಅಲ್ಲ 12 ವರ್ಷಗಳ ಕಾಲ ಸತತವಾಗಿ ಅನಂತೇಶ್ವರನ ಸೇವೆಯನ್ನು ಮಾಡಿದರು. ಆ ಸೇವೆಯನ್ನು ಮಾಡಿದ ಫಲವಾಗಿ ಆ ದ್ವಿಜಶ್ರೇಷ್ಠ ದಂಪತಿಗಳು ಗರ್ಭವಾಸವನ್ನು ಪ್ರಾರಂಭವಾಯಿತು. 9 ತಿಂಗಳವಾಯಿತು. ವಾಯುದೇವರು ಒಂದು ಅಂಶದಿಂದ ಧರೆಯೊಳಗಿಳಿದರು ಮತ್ತು 9 ತಿಂಗಳಾದ ನಂತರ 32 ಸಂಲಕ್ಷಣದಿಂದ ಕೂಡಿದ ವಾಯುದೇವರು ಅವತಾರವಾಯಿತು.